ಹಾಯ್ ಎವ್ರಿವನ್, ಎಲ್ಲರಿಗೂ ಕೂಡ ನಮ್ಮ ಚಾನಲ್ ಶುಭದ ಎಜುಕೇಷನ್ಗೆ ಸ್ವಾಗತ. ನೋಡಿ, ನಾವು ಕರಿಯರ್ ಗೈಡೆನ್ಸ್ ಹೇಳುವಂಥ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿ ತುಂಬ ದಿನಗಳಾದವು. ಒಳ್ಳೆಯ ಫೀಡ್ಬ್ಯಾಕ್ ಇತ್ತು. ಸೊ ಹಾಗಾಗಿ ಬೇರೆ ಬೇರೆ ಸ್ಟ್ರೀಮಿನ ಒಳ್ಳೆಯ ಕ್ಯಾಂಡಿಡೇಟ್ಸನ್ನು ಕರೆಸಿಬಿಟ್ಟು ಅವರವರ ಸ್ಟ್ರೀಮ್ ಬಗ್ಗೆ ಅವರವರ ಎಕ್ಸ್ಪೀರಿಯನ್ಸನ್ನು ಹೇಳಿಸ್ತಾ ಇದ್ವಿ. ಇವತ್ತು ಕೂಡ ಅದೇ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೇವೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಥರ್ಡ್ ಇಯರ್ BSc ಇನ್ ಅಗ್ರಿಕಲ್ಚರಲ್ಲಿ ಸ್ಟಡಿ ಮಾಡ್ತಿರುವಂಥ ವಿವೇಕ್ ಹೆಗಡೆ ನಮ್ಮ ಜೊತೆಗಿದ್ದಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ವಿವೇಕ್. ಇವತ್ತು ನಾವು ಅವ್ರ ಜೊತೆಗೆ BSc ಅಗ್ರಿಕಲ್ಚರ್ ಬಗ್ಗೆ ಯಾವ್ಯಾವ ರೀತಿಯಂಥ ಸ್ಟ್ರಕ್ಚರು, ಕೋರ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಯಾವ ಥರ ಅದಕ್ಕೆ ಎಂಟ್ರಿ ಆಗೋದು, ಹಾಗೆಯೇ ಅದನ್ನು ಸ್ಟಡಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಹೇಳೋದನ್ನು ಸರಿಯಾಗಿ ಕೇಳಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ವೆಲ್ಕಮ್ ವಿವೇಕ್. Thank you for this opportunity. ಇಟ್ಸ್ ಅವರ್ ಪ್ಲೆಜರ್ ಟು ಇನ್ವೈಟ್ ಯು. ಎನಿ ಹೌ ವಿವೇಕ್, ಇವಾಗ ಒಂದು ಬ್ರೀಫ್ ಆಗಿ BSc ಅಗ್ರಿಕಲ್ಚರ್ ಅಂದರೆ ಏನು ಅಂತ ಹೇಳ್ಬೋದು? BSc ಅಗ್ರಿಕಲ್ಚರ್ ಅಂದರೆ ಇದನ್ನು ನಾವು ಪ್ರೊಫೆಷ್ನಲ್ ಕೋರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸರಿ. ಇದರಲ್ಲಿ ನಾವು ಬರೀ ಅಗ್ರಿಕಲ್ಚರ್ ಅಂದರೆ ಸಿರಿಧಾನ್ಯ ಅಥವಾ ಪಲ್ಸಸ್, ರೈಸು ಅಷ್ಟೇ ಅಲ್ಲ, ಅದು ಬಿಟ್ಟು ನಮಗೆ ಹಾರ್ಟಿಕಲ್ಚರ್ ಮತ್ತೆ ವೆಟರ್ನರಿ. ಹಾರ್ಟಿಕಲ್ಚರ್ನು ಕಲಿಸ್ತಾರೆ? ಹೌದು, ವೆಟರ್ನರಿ. ಸರಿ. ಅಂದ್ರೆ ನಮಗೆ ಈಗ ಕೃಷಿ ಅಂದ ತಕ್ಷಣ ಏನೇನು ಬರುತ್ತೋ ಅಷ್ಟನ್ನು ಕಲಿಬೇಕಾಗುತ್ತೆ. ಸರಿ, ಇದೊಂದು ಓವರ್ ವ್ಯೂ ಅಂತ ಹೇಳ್ಬೋದು ಈ ಕೋರ್ಸ್ ಬಗ್ಗೆ, ಅಲ್ವಾ? ಈಗ ವಿವೇಕ್, ನಮ್ಮ ಈ ವಿಡಿಯೋವನ್ನು ಜಾಸ್ತಿ SSLC ಮಕ್ಕಳು ಹಾಗೆಯೇ PUC ಓದ್ತಾ ಇರುವಂಥವ್ರು ನೋಡ್ತಾ ಇರ್ತಾರೆ. ಅವರು ಈ ಒಂದು ಕೋರ್ಸ್ಗೆ ಹೇಗೆ ಎಂಟ್ರಿಯನ್ನು ಪಡ್ಕೋಬೇಕು? ಅಂದ್ರೆ ಈಗ SSLC ಇಂದ ಶುರು ಮಾಡೋಣ. ಶೂರ್. SSLC ಆದವರಿಗೆ ನೀವು ಅಗ್ರಿಕಲ್ಚರ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, PUC ಬೇಡ ಅಂತ ಅಂದ್ರೆ ಅಗ್ರಿಕಲ್ಚರ್ ಡಿಪ್ಲೊಮಾ ಅಂತ ಇರುತ್ತೆ. ಡೈರೆಕ್ಟ್ ಆಗಿ SSLC ಮುಗಿದ ಜಾಯ್ನ್ ಆಗ್ಬೋದು. ಹೌದು, ಆದ್ರೆ ಇದರಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ, ಸದ್ಯ ಇಲ್ಲ, ಕನ್ನಡ ಮೀಡಿಯಂ. ಡಿಪ್ಲೊಮಾ ಓಕೆ, ಕನ್ನಡ ಮೀಡಿಯಂ. ಸರಿ. ಮತ್ತೆ PUC ನಂತರ ಸೇರ್ಕೋಬೇಕಂದ್ರೆ ಅವ್ರದ್ದು PCMB ಆಗಿರ್ಬೇಕು. PCMB ಕಾಂಬಿನೇಷನ್ ತಗೊಂಡಿರ್ಬೇಕು. ಸರಿ. ಮತ್ತೆ CET, ಇದಕ್ಕೆ 3 ವಿಧಾನದಲ್ಲಿ ಹೋಗ್ಬೋದು. 3 ways ಇದೆ. ಸರಿ. ಒಂದನೇದು CET ಬರೋದು. ಸರಿ. ಡೈರೆಕ್ಟ್ CET ಬರೆದು ಡೈರೆಕ್ಟ್ ಎಂಟ್ರಿ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಮಾಡ್ತಾರೆ. ನಂತರ ಮತ್ತೊಂದು ICAR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ, ಅದು ನಮ್ಮ ಯೂನಿವರ್ಸಿಟಿಗೆಲ್ಲ ಮದರ್ ಯೂನಿವರ್ಸಿಟಿ. ಓಕೆ. ಸೊ ಅವರು ಒಂದು ಎಕ್ಸಾಮ್ ಮಾಡ್ತಾರೆ, ಅದರಿಂದ ಹೋಗ್ಬೋದು. ಈಗ CET ಮುಖಾಂತರ ಹೋಗ್ಬೇಕಂದ್ರೆ ಸರಿ, ಅವ್ರಿಗೆ ಅಫ್ಕೋರ್ಸ್ ಅವರಿಗೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇರ್ಬೇಕು. ಅವ್ರು ಇರ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿನ ಓದ್ತಾ ಇರ್ತಾರೆ. PCMB ಕಾಂಬಿನೇಷನ್ ಇರಬೇಕು. ಅವ್ರು ಕರ್ನಾಟಕ CET ಕೂಡ ಬರೀಬೇಕು. ಹೌದು, ಸರಿ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಮುಖಾಂತರ ಹೋಗ್ಬೇಕಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಈ ನಮ್ಮ ಬೋರ್ಡ್ ಎಕ್ಸಾಮ್ ಇಂದ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ 25%. ಓಕೆ. ನಂತರ ನಮ್ಮ CET ಮಾರ್ಕ್ಸ್, ಅದರಲ್ಲಿ PCMB 4 ಸಬ್ಜೆಕ್ಟ್ ಬೇಕಾಗುತ್ತೆ. ಸರಿ. ಅದನ್ನು ಕನ್ಸಿಡರ್ ಮಾಡ್ತಾರೆ 25%. ಸರಿ. ನೆಕ್ಸ್ಟ್ 50% ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದು ಎಲ್ಲಿ ಮಾಡ್ತಾರೆ ಅಂದ್ರೆ ಈ ಮೇನ್ ಯೂನಿವರ್ಸಿಟಿ ಇರುತ್ತಲ್ಲ, ಧಾರವಾಡ, ಬೆಂಗಳೂರು, ಶಿವಮೊಗ್ಗ, ನಂತರ ಹೀಗೆ ಬೇರೆ ಬೇರೆ ಯೂನಿವರ್ಸಿಟಿ ಆ ರೀಜನ್ ಮಾಡ್ಕೋತಾರ ಅನ್ಸುತ್ತೆ. ಹೌದು, ಒಂದೊಂದು ಯೂನಿವರ್ಸಿಟಿಗೆ ಇಂತಿಷ್ಟು ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ರೀಜನ್ ಇರೋ ಜಿಲ್ಲೆಗೆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ. ಹೌದು, ಫಾರ್ ಎಕ್ಸಾಂಪಲ್ ನಮ್ಮ ಉತ್ತರ ಕನ್ನಡಕ್ಕೆ ಧಾರವಾಡ ಯೂನಿವರ್ಸಿಟಿ ಮದರ್ ಯೂನಿವರ್ಸಿಟಿ. ಸರಿ, ಮದರ್ ಯೂನಿವರ್ಸಿಟಿ ಆ ರೀಜನ್ ಬ್ರಾಂಚ್. ಸರಿ ಸರಿ. ಸೊ ನಾವು ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಡೇಟ್ಸ್ ಅನ್ನೆಲ್ಲ ಅವ್ರು ಫಿಕ್ಸ್ ಮಾಡ್ತಾರೆ, ಕಾಲೇಜ್ ಅವರೇ, ಯಾವಾಗ ಎಲ್ಲಿ ಅಂತ ಅವ್ರು ಹೇಳ್ತಾರೆ. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದೇ ಬರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇಲ್ಲ. ಸರಿ, ಇದು 25%. ಬೋರ್ಡ್ ಎಕ್ಸಾಮಿನೇಷನ್ 25%. CET PCMB ಸೇರ್ಬಿಟ್ಟು CET 25%. ನೆಕ್ಸ್ಟ್ 50% ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತ. ನಂತರ ಈ ಎಕ್ಸಾಮಿಗೆ ಕೆಲವೊಬ್ರು ತಪ್ಪು ಮಾಡ್ತಾರೆ. ಸರಿ. ಏನಂದ್ರೆ ಈ ಎಕ್ಸಾಮಿಗೆ ನಾವು ಬರಿತೀವಿ ಅಂತ ಆದ್ರೆ ನಾವು CET ಫಾರ್ಮ್ ಫಿಲ್ ಅಪ್ ಮಾಡಬೇಕಿದ್ರೆ ಅದರಲ್ಲೇ ಇರುತ್ತೆ, ಒಂದು ಆಪ್ಷನ್ ಇರುತ್ತೆ, ಡು ಯು ವಾಂಟ್ ಟು ಟೇಕ್ ದಿಸ್ ಪ್ರಾಕ್ಟಿಕಲ್ ಎಕ್ಸಾಮ್. ಫೈನ್. ಓಕೆ. ಸೊ ತುಂಬಾ ಜನ ಅದನ್ನ ನೋಡೋದಿಲ್ಲ, ನೋ ಅಂತ ಹಾಕ್ಬಿಡ್ತಾರೆ. ಸರಿ ಸರಿ. ಸೊ ಅದ್ರಲ್ಲಿ ನೋ ಹಾಕಿದ್ರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಆಗೋದಿಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂದ್ರೆ ನೀವು ಕೋರ್ಸ್ಗೆ ಎಂಟ್ರಿ ಆಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಎಕ್ಸಾಮ್ ಥ್ರೂ ಹೋಗೋಕ್ಕಾಗೋದಿಲ್ಲ. ಸರಿ ಸರಿ. ಅವಾಗ ಬೇರೆ ಆಲ್ಟರ್ನೇಟ್ ವಿಧಾನ ICAR ಅಂತ ಇದೆ. ಸೊ ICAR ಅಂದ್ರೆ ಅದು ಆಕ್ಚುಲಿ ನ್ಯಾಷನಲ್ ಲೆವೆಲ್. ಓಕೆ.
ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಅವರೇ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಸ್ಕಾಲರ್ಶಿಪ್ ಸಿಗುತ್ತೆ. ಬಟ್ ಆನ್ ಒನ್ ಕಂಡೀಷನ್, ಒಂದು ಕಂಡೀಷನ್ ಇದೆ, ಏನಂದ್ರೆ ನಿಮಗೆ ಕರ್ನಾಟಕದಲ್ಲಿ ಅಥವಾ ನೀವು ಇದ್ದಂತ ಸ್ಟೇಟ್ ಅಲ್ಲಿ ನಿಮ್ಗೆ ಯಾವುದೇ ಯೂನಿವರ್ಸಿಟಿ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕಿದ್ರು ಸ್ಕಾಲರ್ಶಿಪ್ ಕೊಡೋದಿಲ್ಲ. ಓಕೆ, ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸರಿ, ಹಾಗಿದೆ ಕಂಡೀಷನ್. ಹೌದು. ಓಕೆ, ಈಗ ICAR ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ವಿವೇಕ್? ಸೇಮ್ CET ತರಾನೇ. ಅದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿನೇ ಇರುತ್ತೆ ಅದರಲ್ಲೂ ಕೂಡ? ಹೌದು. ಲೆವೆಲ್ ಆಫ್ ಡಿಫಿಕಲ್ಟಿ ಯಾವ ತರ ಇರಬಹುದು ಆ ಒಂದು ಎಕ್ಸಾಮ್? ಆಕ್ಚುಲಿ ನಾನು ಅದನ್ನು ಬರೀಲಿಲ್ಲ. ಸರಿ, ನನಗೆ ಅದಷ್ಟು ಐಡಿಯಾ ಇಲ್ಲ. ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಅವ್ರದ್ದು ICAR ವೆಬ್ಸೈಟ್ ಅಂತ ಇದೆಯೋ? ಓಕೆ, ICAR ವೆಬ್ಸೈಟ್ ಅಂತ ಇರುತ್ತೆ. ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಂಡು ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಅವರು ಅದನ್ನ ತಗೊಳ್ಬಹುದು. ಒಳ್ಳೆ ಅಪರ್ಚುನಿಟಿ ಕೂಡ ಇದೆ ಅಂತ ಹೇಳ್ತಾರೆ ವಿವೇಕ್. ಅಂದರೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಎನಿಹೌ ವಿವೇಕ್, ಈಗ ದಿಸ್ ಆರ್ 3 ವೇಸ್ ಅಲ್ವಾ? ಅದು ಎಂಟ್ರಿ ಮಾಡೋದಕ್ಕೆ ಇದು 3 ವೇಸ್ ಇದೆ. ಈಗ ನಾವು ಸ್ವಲ್ಪ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ. ಯಾಕೆಂತಂದ್ರೆ ನಾವು ನಾರ್ಮಲ್ ಅಕಾಡೆಮಿಕ್ ಇಯರ್ ಅಲ್ಲಿ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ನಿಮ್ಗೆ ಕಾಲೇಜಲ್ಲಿ ಹೇಳ್ಕೊಡ್ತಾರಾ? ಕಾಲೇಜಲ್ಲಿ ಹೇಳೋದಿಲ್ಲ. ಅದಕ್ಕೆ ಸಪರೇಟ್ ಪ್ರಿಪರೇಷನ್ ಬೇಕಾಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್. ಯಾಕಂದ್ರೆ 50% ಕೌಂಟ್ ಆಗುತ್ತೆ ಅಂತ ಹೇಳಿದ್ರಿ ನೀವು. ಅಂದ್ರೆ ಈಗ ಧಾರವಾಡ ಕಡೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಅಂತಾನೆ ಟ್ಯೂಷನ್ ಕೊಡ್ತಾರೆ. ಓಕೆ, ಸೊ ಅದು CET ನಂತರ ಅಥವಾ ಬೋರ್ಡ್ ಎಕ್ಸಾಮ್ ನಂತರ ಶುರು ಮಾಡ್ತಾರೆ ನಾರ್ಮಲಿ ಮಾರ್ಚ್. ಓಕೆ, ಅಲ್ಲಿಂದ CET ನಂತರನು ಒಂದು ಬ್ಯಾಚ್ ಅನ್ನು ತಗೋತಾರೆ. ಸೊ ನಾವು ಧಾರವಾಡ, ಹುಬ್ಳಿ ಕಡೆ ಹೋದ್ರೆ ಬಹಳಷ್ಟು ನೋಡ್ಬೋದು. ಸರಿ. ಓಕೆ, ಸೊ ಹಂಗಾಗಿ ಅದಕ್ಕೆ ಕೋಚಿಂಗ್ ತಗೊಂಡು ಪ್ರಾಕ್ಟಿಕಲ್ ಟೆಸ್ಟ್ ನ ಬರೆಯೋದು ಬೆಸ್ಟ್ ಅಂತ ಹೇಳಿ. ಆದ್ರೆ ಒಂದು ಸ್ವಲ್ಪ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಬೇಡ ಅಂತ ಮಾಡ್ತಾ ಇದ್ದಾರೆ. ಕನ್ಫ್ಯೂಷನ್ ಅಲ್ಲಿ ಬೇಕಾ ಬೇಡ ಅಂತ. ಈಗ ಬೇಕು ಅಂತ ಹೇಳಿದ್ರೆ ಅಂತೂ ಇದು ನಾರ್ಮಲ್ ಆಗಿ ಈಗ ಹೋದ ವರ್ಷ ಹೇಗಿತ್ತಲ್ಲ ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಹೆಂಗಂದ್ರೆ ಅದ್ರ ಬಗ್ಗೆ ನೋಡೋಣ. ನೋಟಿಫಿಕೇಶನ್ ಹೆಂಗಂದ್ರೆ ಕೊಡ್ತಾರೆ. ಹೆಂಗಂದ್ರೆ ನಾಟ್ ಎ ಪ್ರಾಬ್ಲಮ್ ಫಾರ್ ದ್ಯಾಟ್. ಈಗ ನಮ್ದು ಎಂಟ್ರಿ ತಗೊಳ್ದಾಯ್ತಲ್ವ ಹೇಗೆ ಅಂತ ಹೇಳ್ಬಿಟ್ಟು, ಈಗ ಯೂಶಲಿ ಫೀಸ್ ಹೆಂಗಿರುತ್ತೆ? ಎಷ್ಟು ಕಾಲೇಜಸ್ ಇದೆ ಅದಕ್ಕಿಂತ ಮೊದಲಾಗಿ? ಕಾಲೇಜಸ್ ನಮ್ದು ಅಗ್ರಿಕಲ್ಚರ್ ಅಂತ ಬೆಂಗಳೂರು ಇದೆ, ನಂತರ ಧಾರವಾಡ ಇದೆ, ನಂತರ ರಾಯಚೂರು. ಇಟ್ಸ್ ಇಂಜಿನಿಯರಿಂಗ್ ಅಂಡ್ ಅಗ್ರಿಕಲ್ಚರ್ ಎರಡೂ ಇದೆ ಜೊತೆಗೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಸರಿ. ನಂತರ ಹಾರ್ಟಿಕಲ್ಚರಿಗೆ ಅಂತ ಬಾಗಲಕೋಟೆ ಯೂನಿವರ್ಸಿಟಿ ಇದೆ. ನಂತರ ಶಿವಮೊಗ್ಗ ಯೂನಿವರ್ಸಿಟಿ ಇದೆ. ಶಿವಮೊಗ್ಗ ಯೂನಿವರ್ಸಿಟಿ ಅದು ಹಾರ್ಟಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಎರಡು ಇದೆ. ನಂತರ ಅವ್ರ ಅಂಡರ್ ಬರುವಂತ ಸಬ್ ಯೂನಿವರ್ಸಿಟೀಸ್ ಎಲ್ಲ ಇದೆ. ಓಕೆ, ಈಗ ಈ ಹೇಳಿದ ಎಲ್ಲಾ ಯೂನಿವರ್ಸಿಟೀಸ್ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡೋದು ಆ ಯೂನಿವರ್ಸಿಟೀಸ್ ಕಂಡಕ್ಟ್ ಮಾಡ್ಕೋತಾರ ಅಥವಾ ICAR ಕಂಡಕ್ಟ್ ಮಾಡುತ್ತಾ? ನೀವು ಹೇಳಿದ್ರೆ ICAR ಇಸ್ ದ ಮದರ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು. ಹೌದು. ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಕರ್ನಾಟಕದವರೇ ಅಂದ್ರೆ ಆ ಯೂನಿವರ್ಸಿಟಿಯವರೇ ಎಲ್ಲ ಅವರೇ ಮಾಡ್ತಾರೆ. ಸರಿ. ICAR ಎಕ್ಸಾಮ್ ಮಾತ್ರ ಅವರು ನ್ಯಾಷನಲ್ ಲೆವೆಲ್. ಸೊ ICAR ಇಂದನೇ ಬರುತ್ತೆ. ಓಕೆ, ಆ ಥರ ಇರುತ್ತೆ. ಈಗ ಇದಿಷ್ಟು ಕಾಲೇಜ್ ಬಗ್ಗೆ ಆಯಿತು. ಈಗ ಒಂದೊಂದು ಕಾಲೇಜಿಗೆ ಒಂದೊಂಥರ ಫೀಸ್ ಅಂತ ಇರುತ್ತೆ ಅಥವಾ ಎಲ್ಲರಿಗೂ ಕೂಡ ಒಂದೇ ಕಾಮನ್ ಫೀಸಾ? ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚಾಗ್ಬೋದು? ಅಂದರೆ ಓಕೆ, ಕೆಲವೊಂದ್ಸಲ ಫೀಸ್ ಡಿಫ್ರೆನ್ಸ್ ಬರ್ಬೋದು. ಯಾಕೆಂದರೆ ಈಗ ನಮ್ಮ CET ನಂತರ ಕಾಲೇಜ್ ಸೇರ್ಬೇಕಿದ್ರೆ ನಾವು 22,000 ಸಮಥಿಂಗ್ ಕಟ್ತೀವಲ್ಲ. ಹೌದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ 22,000 ರೂಪೀಸ್ ಕಟ್ಟಬೇಕಾಗುತ್ತೆ. ಹೌದು, ಅದು ಕಾಮನ್ ಇರುತ್ತೆ. ಓಕೆ, ಎಲ್ಲರಿಗೂ ಕಾಮನ್. ನಂತರ ಕಾಲೇಜಿಗೆ ಹೋದ ನಂತರ ಅಲ್ಲಿ ಅವರು ಕಾಲೇಜ್ ಅವರ ಏನು ಸ್ಪೋರ್ಟ್ಸ್ ಅಥವಾ ಸ್ಪೋರ್ಟ್ಸ್ ಫೆಸಿಲಿಟಿ, ನಂತರ ಲೈಬ್ರರಿ ಅಂತ ಅವ್ರೇನು ಕಲೆಕ್ಟ್ ಮಾಡ್ತಾರಲ್ಲ ಅದು ಸಪ್ರೇಟ್ ಇರುತ್ತೆ. ನಂತರ ಹಾಸ್ಟೆಲ್ ಅವ್ರದ್ದೇ ಇರುತ್ತೆ. ಸರಿ. ಎಲ್ಲ ಮೋಸ್ಟ್ ಆಫ್ ದ ಕಾಲೇಜಸ್ ಎಲ್ಲರ ಹತ್ರ ಅವ್ರದ್ದೇ ಆದ ಹಾಸ್ಟೆಲ್ ಇದೆ. ಸರಿ. ಸೊ ಹಾಸ್ಟೆಲ್ ಫೀಸ್ ಬೇರೆ ಇರುತ್ತೆ. ಓಕೆ. ಸೊ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಬೇರೆ ಬೇರೆ ಫೀಸ್ ಚೇಂಜ್ ಮಾಡಿದ್ದಾರೆ. ಸರಿ. ಬಟ್ ಒಂದು ಅಪ್ರಾಕ್ಸಿಮೇಟ್ ಒಂದು ಅವರೇಜ್ ಆಗಿ ಹೇಳೋದಾದ್ರೆ ಎಷ್ಟು ಅಂತ ಹೇಳ್ಬೋದು? ಅಂದ್ರೆ ನಿಮ್ದು ಕಾಲೇಜು ಅಷ್ಟು ಖರ್ಚಾಗಿ ಸುಮಾರು 1.5 ಲಕ್ಷದಲ್ಲಿ ಮುಗಿದೋಗುತ್ತೆ ನಿಮ್ದು ಒಂದು ವರ್ಷ. 1.5 ಲಕ್ಷ ನಿಮ್ದು ನಿಮ್ಮ ಎಕ್ಸ್ಪೆಂಡಿಚರ್, ಪರ್ಸನಲ್ ಎಕ್ಸ್ಪೆಂಡಿಚರ್ ಸಹಿತ ಸೇರಿಸ್ಬಿಟ್ಟು? ಅಲ್ಲ, ಪರ್ಸನಲ್ ಎಕ್ಸ್ಪೆಂಡಿಚರ್ ಅದು ಅವ್ರದ್ದು ಸಪರೇಟ್. ಅದು ಈಗ ಕಾಲೇಜ್ ಫೀಸು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಫೀಸು ಇದೆಲ್ಲ ಸೇರಿ 1.5 ಲಕ್ಷ ರೂಪಾಯಿ ಬರ್ಬೋದು. ಸರಿ. ಈ ತರ ಇರುತ್ತೆ ಅಂತ ಫೀಸ್ ಸ್ಟ್ರಕ್ಚರ್ ಈ ತರ ಇರುತ್ತೆ. ಹಂಗಾದ್ರೆ ಈಗ ಎಂಟ್ರಿ ಆದ ನಂತರ ಯಾವ ತರ ಇರುತ್ತೆ ಲೈಫ್ ಸ್ಟೈಲು ಅಥವಾ ವಾಟ್ಸ್ ದ ಸ್ಟ್ರಕ್ಚರ್ ಆಫ್ ದಿ ಕೋರ್ಸ್? ಎಷ್ಟು ವರ್ಷದ ಕೋರ್ಸ್ ಇದು? ಈ ತರ ಇಟ್ಸ್ 4 ಇಯರ್ ಕೋರ್ಸ್. ಸರಿ. 8 ಸೆಮಿಸ್ಟರ್ ಇರುತ್ತೆ. ಓಕೆ. ಸೊ ಫಸ್ಟ್ 2 ಇಯರ್ಸ್ ನಮಗೆ ನಾವು ಏನು ಬೇಸಿಕ್ಸ್ ಕಲಿತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಕೀಟಶಾಸ್ತ್ರ ಬರುತ್ತೆ, ಎಂಟೊಮಾಲಜಿ ಅಂತ ಹೇಳ್ತೀವಿ. ಸರಿ. ನಮಗೆ ಫಸ್ಟ್ ಬೇಸಿಕ್ಸ್ ಕಲಿಸ್ತಾರೆ. ಯಾವುದೇ ಸುಮಾರು 11ರಿಂದ 13 ಸಬ್ಜೆಕ್ಟ್ಸ್ ಇರುತ್ತೆ ಒಂದೊಂದು ಸೆಮಿಸ್ಟರ್. ಓಕೆ. ಅದರ ಪ್ರತಿಯೊಂದು ಸಬ್ಜೆಕ್ಟ್ ಇಂದು ಬೇಸಿಕ್ಸ್ ಬರುತ್ತೆ ಫಸ್ಟ್ 2 ಇಯರ್ಸ್. ಓಕೆ.
ನೆಕ್ಸ್ಟ್ ಥರ್ಡ್ ಇಯರ್ ಇಂದ ಅಪ್ಲಿಕೇಶನ್ ಶುರು ಆಗುತ್ತೆ. ಥರ್ಡ್ ಇಯರ್ ಅಲ್ಲಿ ಸ್ವಲ್ಪ ಥಿಯರಿಟಿಕಲ್ ಅಪ್ಲಿಕೇಶನ್ ಇರುತ್ತೆ. ಸರಿ. ನಂತರ ಫೋರ್ತ್ ಇಯರ್ ಅಲ್ಲಿ ಪ್ಯೂರ್ ಪ್ರಾಕ್ಟಿಕಲ್ ಅಲ್ಲಿ. ಸರಿ ಸರಿ. ಅಂದ್ರೆ ಈಗ ಫಸ್ಟ್ ರಾವೆ ಅಂತ ಕಳಿಸ್ತಾರೆ. ರಾವೆ ಅಂದ್ರೆ ಈ ನಾವು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಒಂದು ರೂರಲ್ ಏರಿಯಾಕ್ಕೆ ಹೋಗಿ, ಕಾಲೇಜ್ ಅವರೇ ಸಿಲೆಕ್ಟ್ ಮಾಡಿರ್ತಾರೆ ರೂರಲ್ ಏರಿಯಾನ, ಅಲ್ಲಿ ಹೋಗಿ ನಾವು ಅಲ್ಲಿ ರೈತರ ಜೊತೆ ಇದ್ದು ಅವ್ರ ಜೊತೆ ಕೆಲಸ ಮಾಡಿ, ಮತ್ತೆ ನಾವು ನಮ್ದೇ ಆದಂತ ಒಂದಿಷ್ಟು ಆಕ್ಟಿವಿಟೀಸ್ ಇರುತ್ತೆ. ಅಂದ್ರೆ ನಮಗೆ ಅಂತಾನೆ ಒಂದಿಷ್ಟು ಪ್ರೊಫೆಸರ್ಸ್ ನ ಅಸೈನ್ ಮಾಡಿರ್ತಾರೆ ನಮ್ಮ ಆಕ್ಟಿವಿಟೀಸ್ ಮಾಡಿಸೋದಕ್ಕೆ ಅಂತಾನೆ. ಸೊ ಅವರು ಒಂದಿಷ್ಟು ಆಕ್ಟಿವಿಟೀಸ್ ಮಾಡಿಸ್ತಾರೆ. ನಂತರ HOT ಅಂತ ಬರುತ್ತೆ, ಅದು ಫೋರ್ತ್ ಇಯರ್ ಸೆಕೆಂಡ್ ಸೆಮ್ ಅಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ. ಒಂದು ಕ್ರಾಪ್ ನಾವೇ ಬೆಳೆದು ಅದನ್ನ ಮಾರ್ಕೆಟಿಂಗ್ ಮಾಡಿ ಬಂದಂತ ದುಡ್ಡು, ಅದರ ಬ್ಯಾಲೆನ್ಸ್ ಶೀಟ್ ಅಷ್ಟು ತೆಗೆದು ಅವ್ರಿಗೆ ಕೊಡ್ಬೇಕಾಗುತ್ತೆ, ಸಬ್ಮಿಟ್ ಮಾಡ್ಬೇಕು. ಓಕೆ, ಈ ತರದ್ದು ಕೋರ್ಸ್ ಸ್ಟ್ರಕ್ಚರು. ಮತ್ತೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಬಹಳ ಇರುತ್ತೆ ಪ್ರಾಕ್ಟಿಕಲ್ಸ್ ಜಾಸ್ತಿ ಇರೋದು. ಪ್ರತಿಯೊಂದು ಸಬ್ಜೆಕ್ಟಿಗೂ ಪ್ರಾಕ್ಟಿಕಲ್ಸ್ ಇರುತ್ತೆ. ಸರಿ ಸರಿ. ನಮಗೆ ಈಗ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಪ್ರಾಕ್ಟಿಕಲ್ಸ್ ಲ್ಯಾಬ್ ಹೀಗೆ ಇರುತ್ತೆ. ಸರಿ. ಸೆಕೆಂಡ್ ಇಯರ್ ಅಲ್ಲಿ ನಾವು ಕ್ರಾಪ್ ಬೆಳೆದು ಕೊಡ್ಬೇಕಾಗುತ್ತೆ. ಇಟ್ಸ್ ಸಪರೇಟ್ ಸಬ್ಜೆಕ್ಟ್. ಈ ಕ್ರಾಪ್ ನಾವೇನು ಬೆಳೆಯೋದಿದೆ ಸಪರೇಟ್ ಸಬ್ಜೆಕ್ಟ್. ನಂತರ ಥರ್ಡ್ ಇಯರ್ ಅಲ್ಲಿ ಅದಕ್ಕೆಲ್ಲದೂ ಕೂಡ ಮಾರ್ಕ್ಸ್ ಇದೆಯಲ್ಲ? ಹೌದು, ಹೌದು, ಮಾರ್ಕ್ಸ್ ಇದೆ. ಥರ್ಡ್ ಇಯರ್ ಅಲ್ಲಿ ನಮ್ಗೆ ಎಕ್ಸ್ಪೆರಿಮೆಂಟ್ ಹೇಗ್ ಮಾಡೋದು, ಅದು ಮತ್ತೆ ಕ್ರಾಪ್ ಬೆಳೆಯಲಿ ಕೊಡ್ತಾರೆ. ಮತ್ತು ಜಾಸ್ತಿ ಸ್ಕೇಲ್ ಅಲ್ಲಿ ಕೊಡ್ತಾರೆ. ಸರಿ. ಸೊ ಸೆಕೆಂಡ್ ಇಯರ್ ಅಲ್ಲಿ ಏನು ಏರಿಯಾ ಕೊಟ್ಟಿದ್ರಲ್ಲ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಸರಿ. ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ, ಪ್ಲಾಟ್ ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ ಥರ್ಡ್ ಇಯರ್ ಅಲ್ಲಿ. ಫೈನ್. ಮತ್ತೆ ಫೋರ್ತ್ ಇಯರ್ ಒಂದು ಉಳಿತು, ಅದರಲ್ಲಿ ಅದೇ ರಾವೆ HOT ಅದೇ ಜಾಸ್ತಿ ಅದರಲ್ಲಿ. ಓಕೆ ಫೈನ್. ಇದು ಕೋರ್ಸ್ ಸ್ಟ್ರಕ್ಚರ್ ಈ ಥರ ಆಯಿತು ಅಂದ್ರೆ ಆಯಿತು. ಹೆಂಗಿರುತ್ತೆ ವಿವೇಕ್ ಲೈಫ್ ಸ್ಟೈಲು? ಅಂದರೆ ನಿಮಗೆ ತುಂಬ ಮಜಾ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಟೈಮ್ ಇರುತ್ತಾ, ಅಥವಾ ಜಾಸ್ತಿ ಸ್ಟಡೀಸ್ ಇರುತ್ತಾ, ಅಥವಾ ಫೀಲ್ಡ್ ವರ್ಕ್ ಇರುತ್ತಾ? ಆ ಥರ ಏನಂತ ಹೇಳ್ಬೋದು, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ? ಅಂದ್ರೆ ಈಗ ನಾವು ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಫ್ರೀ ಇರೋಕೆ ಆಗೋದಿಲ್ಲ. ಪರ್ ಸೆಮಿಸ್ಟರ್ 13 ಸಬ್ಜೆಕ್ಟ್ಸ್ 12 ಸಬ್ಜೆಕ್ಟ್ಸ್ ಅಂದ್ರೆ ಬಹಳ ಓದ್ಬೇಕು, ಹೆವಿ ಇರುತ್ತೆ. ನಂತರ ನಮಗೆ ಟೈಮ್ ಸಿಗತ್ತೆ. ನೆನ್ಪಿಟ್ಕೊಳ್ಳೋದು ತುಂಬಾ ಇರುತ್ತೆ ಅನ್ಸುತ್ತೆ ಅಲ್ವಾ ಇದರಲ್ಲಿ? ನೆನ್ಪಿಟ್ಕೊಳ್ಳೋದು ತುಂಬ ಥಿಯರಿ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಹೌದು, ಥಿಯರಿ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ. ಓಕೆ ಫೈನ್. ಅದು ಥಿಯರಿ ಪ್ರಾಕ್ಟಿಕಲ್ ಎರಡೂ ಇರುತ್ತೆ, ಕಂಬೈಂಡೇ ಅದು. ಹೌದು. ಓಕೆ. ಓನ್ಲಿ ಥಿಯರಿ ಕಡಿಮೆ ಇರುತ್ತೆ. ಸೊ ನಮಗೆ ಎಂಜಾಯ್ಮೆಂಟಿಗೆ ಟೈಮ್ ಸಿಗುತ್ತೆ, ಯಾಕಂದ್ರೆ ಸಂಡೇಸ್ ಆಗೆಲ್ಲ ನಾವು ಸಿಗುತ್ತೆ. ನಂತರ ಫೀಲ್ಡ್ ವರ್ಕಿಗೆ ಹೋದಾಗ ಅದಕ್ಕೆ ಸಿಗುತ್ತೆ. ಸರಿ ಸರಿ. ನಂತರ ಕ್ಲಾಸಿಗೆ ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲೇ ನಮಗೆ ಕೆಲವೊಂದು ಕ್ಲಾಸಸ್ಸಿಗೆ 1 ಕಿಲೋಮೀಟರ್ ವಾಕ್ ಮಾಡಬೇಕು. ಓಕೆ. ಸೊ ಬೈ ವಾಕ್ಗೆ ಹೋಗೋದು. ಓಕೆ ಫೈನ್. ಆ ಥರ ವ್ಯವಸ್ಥೆ ಇದೆ. ಬಟ್ ನಾವು ವಿ ಪ್ರಿಫರ್ ಟು ವಾಕ್. ಓಕೆ ಫೈನ್, ವೆರಿ ಗುಡ್. ಈಗ ಲೆವೆಲ್ ಆಫ್ ಡಿಫಿಕಲ್ಟಿ ಯಾವ ಥರ ಇರುತ್ತೆ? ಈಸಿ ಕೋರ್ಸಾ ಇದು ಅಥವಾ ಟಫ್ ಕೋರ್ಸಾ? ಇಲ್ಲ, ಇದು ಅಂದ್ರೆ ಅನ್ಕೊಂಡಷ್ಟು ಈಸಿ ಇಲ್ಲ. ಸರಿ. ಕಾಂಪ್ಲೆಕ್ಸಿಟಿ ಇದೆ. ಇದೆ. ಅಂದ್ರೆ ಬಹಳಷ್ಟು ಸೈಂಟಿಫಿಕ್ ನೇಮ್ ಬರುತ್ತೆ. ನಂತರ ಬಹಳಷ್ಟು ಟರ್ಮಿನಾಲಜೀಸ್ ಬರುತ್ತೆ. ಮತ್ತೆ ಇದರಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಅಗ್ರಿಕಲ್ಚರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಸಪರೇಟ್ ಸಬ್ಜೆಕ್ಟೇ ಬರುತ್ತೆ ನಮಗೆ. ಸರಿ ಸರಿ. ಸೊ ಇದು ಅಷ್ಟು ಅನ್ಕೊಂಡಷ್ಟು ಈಸಿ ಇಲ್ಲ. ಸರಿ ಸರಿ. ಓದ್ಬೇಕು, ಕಷ್ಟಪಟ್ಟಂದ್ರೆ. ಈಗ ಒಂದ್ಸಲ ಹಿಂಗೇನೋ ಒಂದು ತುಂಬಾ ಚೆನ್ನಾಗಿದೆ ಕೋರ್ಸ್ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗ್ಬಿಟ್ಟು ನೆಕ್ಸ್ಟ್ ಅದನ್ನ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಟವರು ಹೋದರಲ್ಲ ಇರ್ತಾರ? ಇಲ್ಲ, ಅಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದು ಬಿಟ್ಟು ಹೋದವರನ್ನು ನೋಡಿದ್ದೀನಿ. ಮತ್ತೆ ಈಗ ಅಪರ್ಚುನಿಟಿ ಮತ್ತು ಒಳ್ಳೆ ಅಪರ್ಚುನಿಟಿ ಸಿಕ್ತು ಅಂತ ಬಿಟ್ಟು ಹೋದವರು ಇದ್ದಾರೆ. ಬಟ್ ಇದು ಟಫ್ ಇದೆ ಅಂತ ಬಿಟ್ಟವ್ರು ನಾನು ನೋಡಿಲ್ಲ. ಓಕೆ ಫೈನ್, ವೆರಿ ಗುಡ್. ಸೊ ಇದಿಷ್ಟು ಕೋರ್ಸ್ ಸ್ಟ್ರಕ್ಚರ್ ಬಗ್ಗೆ, ಅದರ ಲೆವೆಲ್ ಆಫ್ ಡಿಫಿಕಲ್ಟಿ ಬಗ್ಗೆ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ವಿವೇಕ್, ಇವಾಗ ನೀವು 2 ವರ್ಷದಿಂದ ಈ ಒಂದು ಕೋರ್ಸನ್ನು ಸ್ಟಡಿ ಮಾಡ್ತಿದ್ದೀರಾ ಅಲ್ವಾ? ಈ ಒಂದು ಕೋರ್ಸು ಯಾರು ಜಾಸ್ತಿ ಪ್ರಿಫರ್ ಮಾಡ್ತಾರೆ? ಈಗ ಇದು ವೆದರ್ ಇಟ್ ಇಸ್ ಡಾಮಿನೆಂಟು ಮೇಲ್ಸ್ ಅಥವಾ ಹುಡುಗರಿಗೆ ಇದು ಜಾಸ್ತಿ ಪ್ರಿಫರ್ ಮಾಡಿರೋದಾ, ಅಥವಾ ಹುಡುಗರಿಗೆ ಜಾಸ್ತಿ ಪ್ರಿಫರ್ ಮಾಡ್ಬೋದಾ? ಆ ಥರ ಏನಾದ್ರು ಇದೆಯಾ ಕಂಡೀಷನು? ರೇಷಿಯೋ ಯಾವ ಥರ ಇರುತ್ತೆ, ಜೆಂಡರ್ ರೇಷಿಯೋ? ಈಗ ಅಂದ್ರೆ ಅಷ್ಟು ಜೆಂಡರ್ ರೇಷಿಯೋ ಇಲ್ಲ. ಸರಿ. ಯಾಕೆಂದ್ರೆ ಸುಮಾರು ಹುಡುಗಿಯರು ಬರ್ತಾ ಇದ್ದಾರೆ, ಹುಡುಗರು ಬರ್ತಾ ಇದ್ದಾರೆ. ಸೊ ಈಗ ಯಾರು ಪ್ರಿಫರ್ ಮಾಡ್ತಾ ಇದ್ದಾರೆ ಆಕ್ಯುಪೇಷನ್ ಮೇಲೆ ಹೋಗೋದಾದ್ರೆ ಸ್ವಲ್ಪ ರೈತರ ಮಕ್ಕಳು ಜಾಸ್ತಿ ಬರ್ತಾರೆ. ಓಕೆ, ರೈತರ ಮಕ್ಕಳು ಜಾಸ್ತಿ ಬರೋದು. ಹೌದು, ರೈತರ ಮಕ್ಕಳು. ನಂತರ ಈ ಕೆಲವೊಬ್ರದ್ದು ಕೆಮಿಕಲ್ ಫರ್ಟಿಲೈಸರ್ ಈ ಅಂಗಡಿ ಇರುತ್ತಲ್ಲ, ಅವರು ಬರ್ತಾರೆ ಸ್ವಲ್ಪ ಅವ್ರು ಜಾಸ್ತಿ ಬರ್ತಾರೆ. ಮೊದಲು ಹಾಗಿತ್ತು, ಅಂದ್ರೆ
ಸ್ವಲ್ಪ ಈ ಕೋರ್ಸಿಗೆ ಅಷ್ಟು ಬೇಡಿಕೆ ಅಂದ್ರೆ ಜಾಸ್ತಿ ಜನ ಬರೋದಿಲ್ಲ ಆಗಿತ್ತು, ಅಷ್ಟು ಅಂದ್ರೆ ಈ ಎಕ್ಸಾಮ್ ಏನೇ ಇಲ್ಲ ಆಗಿತ್ತು, ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ ಆಗಿತ್ತು. ಹೌದು, ಆಗ ಸ್ವಲ್ಪ ಬಾಯ್ಸ್ ಜಾಸ್ತಿ ಇದ್ರು. ಸರಿ, ಈಗ ಗರ್ಲ್ಸ್ ಬಾಯ್ಸ್ ಈಗ ಗರ್ಲ್ಸ್ ಬಂದ್ರು ಕೂಡ ಅವರಿಗೆ ಈ ಫೀಲ್ಡ್ ವರ್ಕ್ ಎಲ್ಲ ಏನು ಇಫೆಕ್ಟ್ ಮಾಡೋದಿಲ್ವಾ? ಅವರಿಗೆ ಈ ಫೀಲ್ಡ್ ವರ್ಕ್ ಇರುತ್ತೆ ಅಂತ ಹೇಳಿದ್ರಲ್ಲ ನೀವು. ಫೀಲ್ಡ್ ವರ್ಕ್ ಅಂದ್ರೆ ಈಗ ಅವರು ಟೀಮ್ ಮಾಡ್ತಾರೆ. ಈಗ ನಾವು ಅಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ಫೀಲ್ಡ್ ಕೊಟ್ಟ ತಕ್ಷಣ ಒಬ್ಬೊಬ್ಬರೇ ಮಾಡೋದು ಅಂದ್ರೆ ಕಷ್ಟ ಆಗುತ್ತೆ. ಟೀಮ್ ಮಾಡ್ಕೊಳ್ಳೋದು ಸಹಜ. ನಾವು ಟೀಮ್ ವರ್ಕ್ ಅಲ್ಲಿ ಫೀಲ್ಡ್ ವರ್ಕ್ ಮಾಡೋದ್ರಿಂದ ನಮ್ಗೆ ಅಲ್ಲೇ ಸ್ವಲ್ಪ ಟೈಮು ಸ್ಪೆಂಡ್ ಆಗುತ್ತೆ. ನಂತರ ನಮ್ದು ಫೀಲ್ಡ್ ವರ್ಕು ಮುಗಿಯುತ್ತೆ. ಸರಿ, ಸೊ ಹಂಗಾಗಿ ಗರ್ಲ್ಸ್ ಕೂಡ ಈ ಒಂದು ಕೋರ್ಸ್ಗೆ ಎಂಟ್ರಿ ತಗೊಳ್ಬಹುದು ಅಂತ ಹೇಳ್ತಾರೆ ವಿವೇಕ್. ಸರಿ ವಿವೇಕ್, ಇವಾಗ ಎಂಟ್ರಿ ತಗೊಂಡಾಯಿತು, ಯಾವ ಥರ ಕೋರ್ಸ್ ಇರುತ್ತೆ ಅಂತ ಗೊತ್ತಾಯಿತು, ಅದೇ ಥರನೇ ಯಾವ ಥರ ಜೆಂಡರ್ ರೇಷಿಯೋ ಹುಡುಗಿರು ಕೂಡ ಬರ್ಬೋದು, ನಾಟ್ ಎ ಪ್ರಾಬ್ಲಮ್ ಅಂತ ಹೇಳಿ ನಮಗೆ ಗೊತ್ತಾಯ್ತಲ್ವ. ಇವಾಗ ಈಗ ಇದನ್ನು ಸ್ಟಡಿ ಮಾಡಿ ಆದ ನಂತರ ಈಗ 4 years ಬೇಕು ಅಂತ ಹೇಳಿದ್ರಿ. ಸ್ಟಡಿ ಮಾಡಿ ಆದ ನಂತರದಿಂದ ಏನು ನಮಗೆ ಲಾಭ ಇದೆ? ವಾಟ್ ಆರ್ ದ ಅಪರ್ಚುನಿಟೀಸ್ ಬಹಳ ಇದೆ. ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಫೈನಾನ್ಷಿಯಲಿ ಮನೆಯಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಆಗಿದ್ರೆ ನಿಮಗೆ BSc ನಂತರನೇ ಜಾಬ್ ಸಿಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ, ಅಂದ್ರೆ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಮಾಡುವಂತ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ಸಿಗುತ್ತೆ. ಬಟ್ ಈಗ ನೀವು ಮತ್ತೆ ಮುಂದೆ ಓದ್ತೀರಿ, MSc ಹೋಗ್ತೀರಿ ಅಂತಂದ್ರೆ ಹೋಗ್ಬೋದು. MSc ಅದಕ್ಕೆ JRF ಅಂತ ಬರೀಬೇಕು. JRF ಜೂನಿಯರ್ ರಿಸರ್ಚ್ ಫಂಡ್ ಅಂತ ಫೆಲೋಶಿಪ್. ಅದನ್ನ ಇವರೇ ICAR ಅವರೇ ಕಂಡಕ್ಟ್ ಮಾಡ್ತಾರೆ. ಸರಿ, ಸೊ ಅದರಲ್ಲೂ ಸೇಮ್ ಆ ICAR ಎಕ್ಸಾಮ್ ಅಲ್ಲಿ ಹೇಗಿದ್ಯೋ, ನೀವು ನಿಮ್ಮ ಮದರ್ ಯೂನಿವರ್ಸಿಟಿ ಅಂದ್ರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರೋ ಆ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಇರೋಕ್ಕಾಗಲ್ಲ, ಅಂದ್ರೆ ನಿಮ್ಗೆ ಅಲ್ಲಿ ಸೀಟ್ ಸಿಗೋದಿಲ್ಲ, ಬೇರೆ ಯೂನಿವರ್ಸಿಟಿಗೆ ಹೋಗ್ಬೇಕಾಗತ್ತೆ. ಸರಿ, ಫೈನ್. ನೀವು MSc ಮಾಡಿ ಮುಗಿಸಿದ್ರೆ ಆಕ್ಚುಲಿ ಈಗ ಏನು ಟ್ರೆಂಡ್ ಇದೆ ಅಂದ್ರೆ ನೀವು ಸ್ವಲ್ಪ ಹೈಯರ್ ಪೋಸ್ಟಿಂಗ್ ಬೇಕು ಅಂದ್ರೆ PhD ಕೇಳ್ತಾರೆ. ಈಗ ಗೌರ್ಮೆಂಟ್ ಅಲ್ಲಿ ಬಹಳಷ್ಟು ಜಾಬ್ಸ್ ಇದಾವೆ. ಅಗ್ರಿಕಲ್ಚರ್ ಆಫೀಸರ್ ಅಂತ ಬರ್ತಾರೆ. ನಂತರ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾರ್ಟಿ ಕ್ಲಿನಿಕ್ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅವರು ಸೈಂಟಿಸ್ಟ್ಗಳಿರ್ತಾರೆ. ಸರಿ, ಗೌರ್ಮೆಂಟ್ ಸೆಕ್ಟರ್ ತುಂಬಾ ಅಪರ್ಚುನಿಟೀಸ್ ಇದೆ ಹಾಗಾದ್ರೆ. ಮತ್ತೆ ಮತ್ತೆ ವಿಜ್ಞಾನ ಕೇಂದ್ರ ಅಂತ ಇರುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟ್. ಸೊ ಅದರಲ್ಲಿ ನೀವು ಸೇರ್ಕೋಬಹುದು ಸೈಂಟಿಸ್ಟ್ ಆಗಿ. ನಂತರ ಪ್ಯೂರ್ ಅಂದ್ರೆ ಈಗ ರಿಸರ್ಚ್ ಸೈಂಟಿಸ್ಟ್ ಆಗಿ ಸೇರ್ಕೋಬಹುದು. ಮತ್ತೆ ಪ್ರೊಫೆಸರ್ ಆಗಿ ಸೇರ್ಕೋಬಹುದು. ಸರಿ, ಬೇರೆ ಕಾಲೇಜಸ್ಗಳು. ಅವಕ್ಕೆಲ್ಲ ಅವರು PhDಗಳು ಕೇಳ್ತಾರೆ, PhD ಆಗಿರೋದು. ಸರಿ, PhD ಮಾಡಿದ್ರೆ ತುಂಬಾ ಅಂದ್ರೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಈಗ ಪ್ರೈವೇಟ್ ಸೆಕ್ಟರ್ ಏನಾದ್ರು ಅಪರ್ಚುನಿಟೀಸ್ ಇದೆಯಾ? ಪ್ರೈವೇಟ್ ಸೆಕ್ಟರ್ ಹೌದು, ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಮ್ಗೆ ಯಾವುದೇ ಕ್ಯಾಂಪಸ್ ಸಿಲೆಕ್ಷನ್ ಬರೋದಿಲ್ಲ. ಸೊ ನಾವು ಯಾವ್ದಾದ್ರು ಫಸ್ಟ್ ಸ್ಮಾಲ್ ಸ್ಕೇಲ್ ಅಂದ್ರೆ ಸ್ವಲ್ಪ ಜಸ್ಟ್ ಈ ಸ್ಮಾಲ್ ಇಂಡಸ್ಟ್ರೀಸ್ ಸೇರ್ಕೋಬೇಕು. ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು. ಈಗ ಇಂಟರ್ನ್ಯಾಷನಲ್ ಕಂಪನೀಸ್ ಸೇರ್ಕೋಬೇಕಂತ ಅವರು ಮಾರ್ಕ್ಸ್ ಇದ್ರ ಜೊತೆ ಅಕಾಡೆಮಿಕ್ಸ್ ಇದ್ರ ಜೊತೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸರಿ, ಸೊ ನಾವು ಇಲ್ಲಿ ಸೇರ್ಕೊಂಡು ನಂತರ ಮುಂದೆ ಹೋಗ್ಬೋದು ಬೆಸ್ಟ್. ಹೌದು, ಸರಿ. ಇದಿಷ್ಟು ಅಂದ್ರೆ ಈಗ ಹೈಯರ್ ಸ್ಟಡೀಸ್ ಅಲ್ಲಿ ಇರೋದು ನಮಗೆ ಅವ್ರಿಗೆ MSc ಮತ್ತೆ PhD ಮಾತ್ರ ಇರೋದು, ಅಥವಾ ಅದನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನಾದ್ರು ಇದೆಯಾ? ಹಿಂಗೆ ಸಪ್ರೇಟ್ ಕೋರ್ಸಸ್ ಅಂತ ಮಾಡ್ತೀವಲ್ಲ, ಹಿಂಗೆ ಎಕ್ಸ್ಟರ್ನಲ್ ಕೋರ್ಸಸ್ ಅಂತ ಮಾಡ್ತೀವಿ. ನಮ್ಮ ಇಂಜಿನಿಯರಿಂಗ್ ಅಲ್ಲೆಲ್ಲ ಬೇರೆ ಕೋರ್ಸಸ್ ಇರುತ್ತೆ. ಈಗ ಒಂದು ಸ್ಪೆಸಿಫಿಕ್ ಆಗಿ ಇದನ್ನೇ ಕಲಿತೀವಿ ಅಂತ ಹೇಳ್ಬಿಟ್ಟು ಆ ಥರ ಬೇರೆ ಕೋರ್ಸಸ್ ಇದೆಯಾ? ಮತ್ತೆ BSc ಆದ ನಂತರ, BSc ಅಗ್ರಿಕಲ್ಚರ್ ಆದ ನಂತರ BSc ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. PhD ಮೋಸ್ಟ್ಲಿ ನಾರ್ಮಲ್ ಆಗಿ MSc ಮಾಡಿ PhD ಮಾಡಿ. ಸೊ ಇದಿಷ್ಟು ಇದ್ರ ಬಗ್ಗೆ ಒಂಥರ ಹಿಂಗೆ ಅಪರ್ಚುನಿಟೀಸು. ಈಗ ವಿವೇಕ್ ಏನಾಗ್ತಿದೆ ಅಂತ ಹೇಳಿದರೆ, ಮೊದಲಿಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಈ ಒಂದು BSc ಅಗ್ರಿಕಲ್ಚರ್ ಬಗ್ಗೆ, ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಅದನ್ನೇ ಸ್ವಲ್ಪ ಅದಕ್ಕೆ ಮೋಸ್ಟ್ಲಿ ಅದರದ್ದು ಡಿಮ್ಯಾಂಡ್ ಕೂಡ ಕಡಿಮೆ ಇತ್ತು ಅನಿಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಅದಕ್ಕೆ ಒಂಥರ ಹಿಂಗೆ ಬೂಮ್ ಸಬ್ಜೆಕ್ಟ್ ಆಗಿ ಅದು ಮೆರಿತಾ ಇದೆ ಇವಾಗ ಸದ್ಯದ ಮಟ್ಟಿಗೆ. ಯಾಕಂದ್ರೆ ತುಂಬ ಜನ ಅದ್ರ ಬಗ್ಗೆ ಆ ಕೋರ್ಸಸ್ ಜಾಯ್ನ್ ಆಗಬೇಕು ಅಂತ ಬಿಟ್ಟು ಒಂಥರ ಹಿಂಗೆ ತವಕ ಇರುತ್ತೆ ಎಲ್ಲರಿಗೂ ಕೂಡ. ಅಂದರೆ ಅದು ಯಾಕೆ ಆ ಥರ ಪ್ರೆಸೆಂಟ್ ಸಿಚುವೇಶನ್ ಆ ಥರ ಆಗಿದೆ? ಅಂದರೆ ಇದು ಬೈ ಚಾನ್ಸ್ ಅಥವಾ ಬೈ ಚಾಯ್ಸ್ ಹಿಂಗಾಗ್ತಾ ಇದೆಯಾ? ಯಾಕೆ ಅಂದ್ರೆ ನನ್ನ ಪ್ರಕಾರ ಈಗ ಒಂದು 3-4 ವರ್ಷದ ಹಿಂದೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್, ಸೊ ಆ ಸೀಟ್ಸ್ ಎಲ್ಲ ವೇಕೆಂಟ್ ಇದ್ವು. ಸೊ ಈಗ ನಂತರ ಅವರು ಆಗೇನ್ ಮಾಡಿದ್ರು, ಸೀಟ್ಸ್ ವೇಕೆಂಟ್ ಇದ್ದಿದ್ದಕ್ಕೆ ಸೊ ಅವ್ರು ಕರೆದ್ರು. ಅಂದ್ರೆ
ಕನ್ಫರ್ಮ್ ಮಾಡಿದ್ರು ಅನ್ಸುತ್ತೆ. ಹೌದು. ಹಾಂ ಸರಿ. ಸೊ ಆವಾಗಿಂದ ಶುರುವಾಯ್ತು. ಅಲ್ಲಿ ಒಂದು ಜಾಬ್ ವೇಕೆನ್ಸಿಗಳು ಜಾಸ್ತಿ ಕ್ರಿಯೇಟ್ ಆಯ್ತು. ಜಾಬ್ ವೇಕೆನ್ಸಿ ಹಂಗಾಗಿ ಜನ ಎಲ್ಲರೂ ಜಾಬ್ ಸಿಗುತ್ತೆ ಅಂತ ಇನ್ಪುಟ್ ಕಡಿಮೆ ಇತ್ತು. ಸರಿ ಸರಿ. ಸೊ ಔಟ್ಪುಟ್ ಕೂಡ ಕಡಿಮೆ ಇತ್ತು. ಜಾಬ್ ವೇಕೆನ್ಸಿ ಜಾಸ್ತಿ ಇತ್ತು. ಸೊ ಎಲ್ಲರೂ ಅದನ್ನ ಪ್ರಿಫರ್ ಮಾಡ್ಲಿಕ್ಕೆ, ಎಲ್ಲರೂ ಅಲ್ಟಿಮೇಟ್ಲಿ ಲುಕಿಂಗ್ ಫಾರ್ ಜಾಬ್ ಆಗಿರೋದಕ್ಕೆ ಎಲ್ಲರೂ ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋರು ಜಾಸ್ತಿ ಇರ್ತಾ ಇದ್ರು ಅನ್ಸುತ್ತೆ ಮೋಸ್ಟ್ಲಿ. ಹಾಗಾದ್ರೆ ಫೈನಲ್ ಆಗಿ ವಿವೇಕ್, ಈ ಕೋರ್ಸ್ ಅನ್ನ ನೀವು ಆಲ್ರೆಡಿ ಕಲಿತಾ ಇದ್ದೀರಾ, ಅಂದ್ರೆ ಯಾರಿಗೆ ಬೆಸ್ಟ್ ಸೂಟೇಬಲ್, ಅಥವಾ ಏನ್ ನಿಮ್ಮ ಜೂನಿಯರ್ಸ್ಗೆ ಒಂದು ಮೆಸೇಜ್ ಏನು ಕೊಡಕ್ಕೆ ಇಷ್ಟಪಡ್ತೀರಿ ನೀವು ಫೈನಲ್ ಆಗಿ? ಈ ಕೋರ್ಸ್ ಅಂದ್ರೆ ಸುಮಾರು ಇಂಟ್ರೆಸ್ಟ್ ಇದ್ರೂ ಹೋಗಿ ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ರೂ ಕೋರ್ಸಿಗೆ ಹೋಗೋದೆ. ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇದ್ದು ಅವ್ರದೇ ಸ್ಟಾರ್ಟ್ಅಪ್ ಮಾಡ್ತಾರೆ ಅಥವಾ ಅವರೇ ಅಗ್ರಿಕಲ್ಚರ್ ಕಂಟಿನ್ಯೂ ಮಾಡ್ತಾರೆ ಅಂತಂದ್ರೆ ಈ ಕೋರ್ಸ್ ತಗೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ. ಸ್ಟಾರ್ಟ್ಅಪ್ ಅಂದ್ರೆ ಯಾವ ತರ ಸ್ಟಾರ್ಟ್ಅಪ್ ಅನ್ನ ಮಾಡ್ಬೋದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಲ್ಲ. ಓಕೆ. ಸೊ ಅವರೇ ಲ್ಯಾಂಡ್ ತಗೊಂಡು ಅಗ್ರಿಕಲ್ಚರ್ ಮಾಡ್ತಾರೆ, ಅದೇ ಇಂಟ್ರೆಸ್ಟ್ ಇದೆ ಅಂದ್ರೆ ಹೋಗ್ಬೋದು. ನಂತರ ಈ ಫರ್ಟಿಲೈಸರ್ ಮತ್ತೆ ಅಗ್ರಿಕಲ್ಚರ್ ಈ ಕೆಮಿಕಲ್ ಹಂಗೆ ಶಾಪ್ ಇಡ್ತಾರಲ್ಲ ಅಗ್ರಿಕಲ್ಚರ್ ಸಂಬಂಧಪಟ್ಟು. ಸೊ ಅವರಿಗೆ ಅಗ್ರಿಕಲ್ಚರ್ ಅಲ್ಲಿ BSc ಆಗಿರ್ಬೇಕಂತ ರೂಲ್ಸ್ ಇದೆ. ಓಕೆ. ಸೊ ಅವ್ರು BSc ಆದ್ರೆ ಅವರು ಆ ಶಾಪ್ ಅನ್ನ ಇಡ್ಬೋದು. ಸರಿ ಸರಿ, ಫೈನ್ ಫೈನ್. ಸೊ ಈ ತರಷ್ಟು ಕೂಡ ಒಂದು ಸ್ಟಾರ್ಟ್ಅಪ್ಗೆ ಅಂತ ಬಿಟ್ಟು ಒಂದು ಆಪರ್ಚುನಿಟೀಸ್ ಇದೆ ಅಂತ ಹೇಳ್ತೀರಾ? ಮತ್ತೆ ನಮ್ಮ ಕಾಲೇಜಲ್ಲಿ ಏನಾಗಿದೆ ಅಂದ್ರೆ ಈ ಅಗ್ರಿಕಲ್ಚರ್ ಬರೋರು ಈ ಅಗ್ರಿ ಮಾರ್ಕೆಟಿಂಗ್ ಅಂತ ಇದೆ, ಸಪರೇಟ್ ಬ್ರಾಂಚ್ ಇದೆ ಅಗ್ರಿ ಮಾರ್ಕೆಟಿಂಗ್ ಅಂತ. ಅವರು ಅಗ್ರಿ ಮಾರ್ಕೆಟಿಂಗಿಗೂ ಓದ್ತಾರೆ, MBA ಮಾಡ್ತಾರೆ. ಓಕೆ. ಸೊ ಎರಡು ಒಟ್ಟಿಗೆ ಆಗುತ್ತೆ. ಮತ್ತೆ ಈಗ ಇದಕ್ಕೆ ಬಂದವರು ಬರೀ MBA ಅಷ್ಟೇ ಅಲ್ಲ, ಸರಿ, UPSC, IPSC, KS, IAS, ಸೊ ಇದಕ್ಕೂ ಓದೋರು ಇದ್ದಾರೆ. ಸರಿ ಸರಿ ಸರಿ. ಈ ತರ ಆಪರ್ಚುನಿಟೀಸ್ ಕೂಡ ಇದನ್ನ BSc ಅಗ್ರಿಕಲ್ಚರ್ ಅವರಿಗೆ ಪ್ರೊಫೆಷನಲ್ ಕೋರ್ಸು ಮುಗಿಯುತ್ತೆ ಅಲ್ಲಿ BSc ಅಗ್ರಿಕಲ್ಚರ್. ಸರಿ ಸರಿ. ನಂತರ ಇದಕ್ಕೆ ಈ ಎಕ್ಸಾಮಿಗೂ ಓದಂಗ. ಓಕೆ ಫೈನ್. ಸೊ ಇದಿಷ್ಟು ಆಪರ್ಚುನಿಟೀಸ್ ಇದರಲ್ಲಿ ಇದೆ ಅಂತ ಹೇಳ್ತಾರೆ ವಿವೇಕ್. ಈಗ ಫೈನಲಿ ವಿವೇಕ್, ಏನು ಮೆಸೇಜ್ ನಿಮ್ಮ ಜೂನಿಯರ್ಸಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಫೈನಲ್ ಆಗಿ, ಲಾಸ್ಟ್ ಒಂದು ಕನ್ಕ್ಲೂಷನ್ ಅಬೌಟ್ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್? ಈ ಕೋರ್ಸ್ ಅನ್ಕೊಂಡಷ್ಟು ಈಸಿ ಇಲ್ಲ. ಓಕೆ ಫೈನ್. ಸೊ ನಂತರ ಜಾಬ್ ಅಪರ್ಚುನಿಟೀಸ್ ಇದೆ, ಬಟ್ ಅವರೇ ಸರ್ಚ್ ಮಾಡಬೇಕು. ಓಕೆ, ಅವರೇ ಸರ್ಚ್ ಮಾಡಬಹುದು. ಕ್ಯಾಂಪಸ್ ಸಿಲೆಕ್ಷನ್ ಸದ್ಯ ಇಲ್ಲ. ಓಕೆ, ಮುಂದೆ ಗೊತ್ತಿಲ್ಲ ಏನಾಗುತ್ತೆ. ಫೈನ್ ಫೈನ್. ಸರಿ ಸರಿ. ಸೊ ಹಾಗಾಗಿ ತಿಳ್ಕೊಂಡಷ್ಟು ಎಲ್ಲ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗೋದಕ್ಕಿಂತ ಹೆಚ್ಚಾಗಿ ಕಾಂಪ್ಲೆಕ್ಸಿಟಿ ಇದೆ, ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಈ ಒಂದು ಕೋರ್ಸ್ ಜಾಯ್ನ್ ಆಗೋದು ಬೆಸ್ಟ್ ಅಂತ ಹೇಳ್ತಾರೆ. ನಂತರ ಕಾಲೇಜ್ ಸಿಲೆಕ್ಷನ್ ಬಗ್ಗೆ ಒಂದು ಕಾಲೇಜ್ ಸಿಲೆಕ್ಟ್ ಮಾಡ್ತಾ ಅಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ ನೋಡ್ಕೊಂಡು ಸಿಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಅಂದ್ರೆ ಅದು ಯಾಕೆ ಮ್ಯಾರಿಟರ್ ಆಗುತ್ತೆ ಅದು ಕ್ಲೈಮೇಟ್? ಅಂದ್ರೆ ಹೆಲ್ತ್ ಇಶ್ಯೂ ಅಂತ ಹೆಲ್ತ್ ಇಶ್ಯೂ ಆಗುತ್ತೆ, ನಮ್ಮ ಹೆಲ್ತ್ ಇಶ್ಯೂ ಆಗುತ್ತೆ. ಹೌದು, ಅಪ್ಸೆಟ್ ಆಗ್ಬಿಟ್ಟು ಓದಕ್ಕಾಗೋದಿಲ್ಲ. ಬಹಳಷ್ಟು ಸಬ್ಜೆಕ್ಟ್ ಇರ್ತವೆ. ಸರಿ ಸರಿ, ಫೈನ್. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದಿ ಸಜೆಷನ್ ಫಾರ್ ಯು ಪೀಪಲ್. ಓಕೆ, ಎನಿಹೌ ವಿವೇಕ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಟೀಮ್ ಶುಭದದಿಂದ. ಹಾಗೆ ನಮ್ಮ ಯಾರು ನಾವು ಈ ವಿಡಿಯೋನ ನೋಡ್ತಿದ್ರು ಅವರೆಲ್ಲ ಕಡೆಯಿಂದ ನಿಮಗೆ ಧನ್ಯವಾದಗಳು. ಸ್ಟೂಡೆಂಟ್ಸ್, ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಕರಿಯರ್ ಗೈಡೆನ್ಸ್ ಬಗ್ಗೆ ವೀಡಿಯೋಸ್ಗಳಿದ್ದಾವೆ. ಆ ಒಂದು ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಅದೇ ಥರನೇ ಇನ್ ಫ್ಯೂಚರ್ ವಿಲ್ ಡೆಫಿನೆಟ್ಲಿ ಮೇಕ್ ಡಿಫ್ರೆಂಟ್ ವೀಡಿಯೋಸ್ ಆನ್ ಕರಿಯರ್ ಗೈಡೆನ್ಸ್ ಆಸ್ ವೆಲ್ ಆಸ್ ಟಾಪರ್ ಸ್ಟಾಕ್ ಎಲ್ಲದೂ ಕೂಡ ಬಗ್ಗೆ ನಿಮಗೆ ವೀಡಿಯೋಸನ್ನು ಮಾಡಿ ಕೊಡ್ತೇವೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವರು ಕೂಡ ಹೆಲ್ಪ್ ಮಾಡಿ, ನಮಗೂ ಕೂಡ ಹೆಲ್ಪ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.